ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಜಮಾನ ಸೀರಿಯಲಿನ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ತಿಳಿಯೋಣ ಬನ್ನಿ. ನೀವಿಬ್ರು ಚೆನ್ನಾಗಿಲ್ಲ ಅನ್ನೋದು ತಾತಂಗೆ ಗೊತ್ತಾಗಿದೆ ಸರ್ ಅಂತ ರಾಯ್ ಹೇಳ್ತಾನೆ. ಆಗ ರಾಘು, ಏನು ಹೇಳ್ತಾ ಇದ್ದೀಯಾ ರಾಯ್ ಅಂತ ಕೇಳ್ತಾನೆ. ಅವರಿಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರು ಆಗೋದಿಲ್ಲ, ಎಣ್ಣೆ ಸೈಗೆಕಾಯಿ ಇದ್ದಂಗೆ ಅಂತ ಹಾಕೊಟ್ಬಿಟ್ಟಿದ್ದಾರೆ ಸರ್ ಅಂತ ರಾಯ್ ಹೇಳ್ತಾನೆ. ಕರ್ಕೊಂಡೋಗಿ ತೋರ್ಸೋಣ ಅಂದರೆ ನೀವಿಬ್ರು ಹೇಗಿದ್ದೀರಾ ಅಂತ ಗೊತ್ತಲ್ಲ ಸರ್, ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಏನಪ್ಪ ಮಾಡೋದು ಅಂತ ಸರ್ನ ಬಲವಂತ ಮಾಡಿ ಡಾಕ್ಟ್ರ್ ಹತ್ರ ಕರ್ಕೊಂಡೋದೆ ಸರ್ ಅಂತ ರಾಯ್ ಹೇಳ್ತಾನೆ. ಆಗ ಝಾನ್ಸಿ, ರಾಯ್ ಏನಂದ್ರು ರಾಯ್ ಡಾಕ್ಟ್ರು ಅಂತ ಕೇಳ್ತಾಳೆ. ಮನೋವ್ಯಾಧಿಗೆ ಮದ್ದೇ ಇಲ್ಲ ಮೇಡಮ್ ಅಂತ ರಾಯ್ ಹೇಳ್ತಾನೆ. ಆಗ ರಾಘು, BP ಶುಗರ್ಗೆ ಮಾತ್ರೆ ಕೊಟ್ರಾ ಅಂತ ಕೇಳಿದಾಗ ರಾಯ್, ಅವರಿಗೆ ಮನಸ್ಸಿಗೆ ಸಮಾಧಾನ ಕೊಟ್ಟರೆ BP ಶುಗರ್ಗೆ ಟ್ಯಾಬ್ಲೆಟ್ ಏನು ಬೇಡ ಅಂದರು ಡಾಕ್ಟ್ರು ಅಂತ ಹೇಳ್ತಾನೆ. ಆಗ್ಲಿಂದ ಮನೇಲಿ ಯಾರೂ ಕಾಣಿಸ್ತಾ ಇಲ್ಲ, ಯಾರೂ ಇಲ್ವಾ ಸರ್ ಅಂತ ರಾಯ್ ಕೇಳ್ತಾನೆ. ಆಗ ರಾಘು, ಮನೇಲಿ ಯಾರೂ ಇಲ್ಲ ಅಂತ ಹೇಳ್ತಾನೆ. ಆಗ ರಾಯ್, ಅಬ್ಬಾ ದೇವರು ದಾರಿ ತೋರಿಸ್ತಾ, ನೀವಿಬ್ರು ಗಂಡ ಹೆಂಡತಿ ಥರ ಅನ್ಯೋನ್ಯವಾಗಿ ಇರೋ ಥರ ಆ್ಯಕ್ಟ್ ಮಾಡಿ ಸರ್, ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಡೋಗಿ ತಾತನಿಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಆಗ ಝಾನ್ಸಿ, ಓಕೆ ರಾಯ್ ಅಂತ ಹೇಳಿದಾಗ ರಾಘು, ಏನು ಓಕೆ, ನನ್ನ ಕೈಲಿ ಅದೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಆಗ ರಾಯ್, ಸರ್ ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಅಂತ ಹೇಳ್ತಾರೆ. ಆ ವಿಡಿಯೋ ತಗೊಂಡೋಗಿ ತಾತನಿಗೆ ತೋರಿಸ್ತೀನಿ, ಆಗ ತಾತ ನೋಡಿ ಖುಷಿ ಪಡ್ತಾರೆ ಅಂತ ರಾಯ್ ಹೇಳ್ತಾನೆ. ಆಗ ಝಾನ್ಸಿ ಅವರು, ರಾಯ್ ನನಗೆ ಓಕೆ ಅಂತ ಹೇಳ್ತಾರೆ. ಆಗ ರಾಘು, ಅವ್ರು ಕೇಳ್ತಾ ಇರೋದು ನನ್ನನ್ನು, ನೀವೇಗ್ರಿ ಓಕೆ ಅಂದ್ರಿ, ಇಷ್ಟು ದಿನ ಮಾಡಿರೋ ನಾಟಕನೇ ಸಾಕು ಅಂತ ರಾಘು ಹೇಳ್ತಾನೆ. ಆಗ ರಾಯ್, ಇದೇನಾ ಸರ್ ನೀವು ತಾತನಿಗೆ ಕೊಡ್ತಾ ಇರೋ ಬೆಲೆ ಅಂತ ಕೇಳ್ತಾನೆ. ಸಮಾಧಾನ ಅನ್ನೋ ನಾಟಕದ ಔಷಧಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ಅಂತ ರಾಯ್ ಹೇಳ್ತಾನೆ. ಅಂದರೆ ಮನೆ ಬಿಟ್ಟು ಬರೋವಾಗ ತಾತನ್ನ ಹುಷಾರಾಗಿ ನೋಡ್ಕೋ ರಾಯ್, ತಾತನ್ನ ಹುಷಾರಾಗಿ ನೋಡ್ಕೋ ಅಂತ ಹೇಳಿದ್ದು ಹಾಗಾದರೆ ಸುಳ್ಳ ಸರ್ ಅಂತ ರಾಯ್ ಕೇಳ್ತಾರೆ. ತಾತ ಯಾರು ಸರ್, ನಿಮ್ಮಿಂದೆ ಬೈಕಲ್ಲಿ ಕೂತ್ಕೊಂಡು ಫ್ರೆಂಡ್ ಥರ ಬಂದವರು, ಕೋಟಿ ಕೋಟಿ ಒಡೆಯ ಆದ್ರೂ ನಿಮ್ಮ ಜೊತೆ ಫುಟ್ಪಾತಲ್ಲಿ ಟೀ ಕುಡ್ದೋರು ಸರ್. ತಾತ ಯಾರು, ನಿಮ್ಮನ್ನು ಜೆಂಟಲ್ಮ್ಯಾನ್ ಅಂದವರು ಸರ್ ಅಂತ ರಾಯ್ ಹೇಳ್ತಾರೆ. ಆಗ ಝಾನ್ಸಿ ಅವರು, ರಾಯ್ ಹೀಗೆಲ್ಲ ಮಾತಾಡಬೇಡ ಅಂದಾಗ, ಮೇಡಮ್ ನಿಮ್ಮ ತಾತನ ಪ್ರಾಣ ಹೋಯ್ತು ಅಂದ್ಕೊಳ್ಳಿ ಮೇಡಮ್ ಅಂತ ಅಳ್ತಾರೆ. ರಾಘು, ಅವರಿಗೇನು ಆಗಬಾರ್ದು ರಾಯ್, ಇವಾಗ ಏನು ಮಾಡ್ಬೇಕು ಹೇಳು ಅಂತ ಹೇಳ್ತಾರೆ. ಸರ್ ನೀವಿಬ್ರು ತುಂಬ ಅನ್ಯೋನ್ಯವಾಗಿರೋ ಥರ ಆ್ಯಕ್ಟಿಂಗ್ ಮಾಡಿ ಅಂತ ರಾಯ್ ಹೇಳ್ತಾರೆ. ಸರಿ ಆಯಿತು, ಆದರೆ 5 ನಿಮಿಷ ಅಷ್ಟೇ ಅಂತ ರಾಘು ಹೇಳ್ತಾನೆ. ಆಗ ರಾಯ್, ಸಾಕು ಸರ್, ನಿಮ್ಮ 5 ನಿಮಿಷದ ವಿಡಿಯೋ ಅವ್ರಿಗೆ 5 ವರ್ಷ ಆಯಸ್ಸು ಕೊಡುತ್ತೆ ಅಂತ ಹೇಳ್ತಾನೆ. ಓಕೆ ಸರ್, ನಾನು ಈಚೆ ಹೋಗಿ ಕ್ಯಾಮ್ರಾ ಆನ್ ಇಟ್ಕೊಂಡು ಓಕೆ ರೆಡಿ ಅಂತ ಹೇಳ್ತೀನಿ ಅಂತ ರಾಯ್ ಆಚೆ ಹೋಗ್ತಾನೆ. ತಾತ ಇಲ್ಲಿ ಖುಷಿ ಖುಷಿ ಅಂತ ಹೇಳ್ತಿದ್ದಾಗ ಮಲ್ಲಿ, ತಾತ ನಿಮ್ಮ ಖುಷಿಗೆ ಏನು ಕಾರಣ ಅಂತ ಕೇಳ್ತಾಳೆ. ಆಹಾ, ಕೇಳಿದ್ದನ್ನೇ ಕೇಳ್ತಿರಲ್ಲೋ, ನಾನು ನಿಮ್ಗೆ ಎಷ್ಟು ಸರಿ ಹೇಳಿದ್ದೀನಿ ಅಂತ ತಾತ, ಮೊಮ್ಮಗಳು ಮದುವೆ ಆಗಿದ್ದಾಳೆ, ಗಂಡನ ಮನೆಗೂ ಕೂಡ ಹೋಗಿದ್ದಾಳೆ, ಇದಕ್ಕಿಂತ ಖುಷಿ ಇನ್ನೇನು ಬೇಕು ಅಂತ ತಾತ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಅಲ್ಲಿ ಸಂತೋಷವಾಗಿರ್ತಾರೆ ಅಂತ ತಬಲ ಹೇಳ್ತಾನೆ. ಆಗ ತಾತ, ನಾನು ಅಷ್ಟೇ ಅಪ್ಪ ಬೇಡ್ಕೊಳೋದು ಅಂತ ಹೇಳ್ತಾರೆ. ಇಲ್ಲಿ ರಾಯ್, ಮೇಡಮ್ ಆ್ಯಕ್ಷನ್ ಅಂತ ಸ್ಟಾರ್ಟ್ ಹೇಳ್ತಾನೆ. ಆಗ ರಾಘು, ಚಿನ್ನ ಝಾನ್ಸಿ ಬಂಗಾರ ಎಲ್ಲಿದ್ಯಾ ಅಂತ ರೂಮಿಂದ ಹೊರಗಡೆ, ಇಲ್ಲೇ ಇದ್ದೀನಿ, ತಲೆ ಒರೆಸ್ಕೊತಾ ಇದ್ದೀನಿ ಅಂತ ಹೇಳ್ತಾಳೆ. ರಾಘು, ನನ್ಗೆ ಹೇಳಿದ್ರೆ ನಾನೇ ಒರೆಸ್ತಾ ಇದ್ದೆ ಅಂತ ಹೇಳ್ತಾನೆ. ಆಚೆ ಬೇರೆ ಥಂಡಿ ಇದೆ, ನೀಟಾಗಿ ಒರೆಸ್ಕೊಳ್ಲಿಲ್ಲ ಅಂದರೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾನೆ. ನಾನು ನಿನ್ನ ಅರ್ಧಾಂಗಿ ಅಂದಮೇಲೆ ನನಗೆ ಕೋಲ್ಡ್ ಆದರೆ ನಿನಗೂ ಕೋಲ್ಡ್ ಆಗುತ್ತೆ ಅಲ್ವಾ ಅಂತ ಹೇಳ್ತಾಳೆ. ರಾಘು ಮನೆ ಕಡೆ ಅನಿತಾ ಬಂದು ನಿಂತ್ಕೊಂಡು ನೋಡ್ತಿರ್ತಾಳೆ. ಆಗ ಟಿಫನ್ ತಿನ್ನೋ ಟೈಮ್ ಇದು ಅಂತ ರಾಘು ಹೇಳ್ತಾನೆ. ಡೈನಿಂಗ್ ಟೇಬಲ್ ಇಲ್ಲೇ ಇರೋದು ಅಂತ ರಾಘು ಹೇಳ್ತಾನೆ. ಯಾಕೆ ಚಿನ್ನ, ಇಲ್ಲಿಂದ ಇಲ್ಲಿಗೆ ನಡೆಯೋಕ್ಕಾಗಲ್ವಾ ಅಂತ ಕೇಳ್ತಾನೆ. ಆಗ ಝಾನ್ಸಿ, ನೀನು ನನ್ನ ಕೂಸು ಮರಿ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಡೈನಿಂಗ್ ಟೇಬಲು ಇಲ್ಲೇ ಹತ್ರ ಅಲ್ವಾ ಚಿನ್ನ ಅಂತ ಝಾನ್ಸಿಗೆ ಹೇಳ್ತಾನೆ ರಾಘು. ಗಂಡ ಹೆಂಡತಿ ಇಡೋ ಪ್ರತಿಯೊಂದು ಹೆಜ್ಜೆಲ್ಲೂ ಅಟ್ಯಾಚ್ಮೆಂಟ್ ಇದ್ದರೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಝಾನ್ಸಿ ಹೇಳಿದಾಗ, ಆಗ ರಾಘು, ಓಕೆ ಕುಸುಮರಿ ತಾನೇ, ಕಮಾನ್ ಅಂತ ಎತ್ಕೊಂಡು ಹೋಗಿ ಟೇಬಲ್ ಹತ್ರ ಕೂರಿಸ್ತಾನೆ. ಸರಿ ಆಯಿತು, ನಾನು ಹೋಗಿ ತಿಂಡಿ ಹಾಕೊಂಬರ್ತೀನಿ ಅಂದಾಗ, ಯಜಮಾನ್ರೆ ತಲೆ ಒರೆಸಲ್ವಾ, ಕ್ಲಿಪ್ ಹಾಕಲ್ವಾ ಅಂತ ಝಾನ್ಸಿ ಕೇಳ್ತಾಳೆ. ಹೌದಲ್ವಾ, ಟವಲ್ ಎಲ್ಲಿದೆ ಅಂತ ತಗೊಂಡು ತಲೆ ಒರೆಸಿ ಕ್ಲಿಪ್ ಹಾಕ್ತಾನೆ.
ಓಕೆ ನಾನು ಹೋಗಿ ತಿಂಡಿ ಹಾಕ್ಕೊಂಬರ್ತೀನಿ ಅಂತ ಹೋಗಿ ಹಾಕ್ಕೊಂಬಂದು ಚಿನ್ನಮ್ಮ ತಗೋ ತಿಂಡಿ ಅಂತ ಕೊಡ್ತಾನೆ. ಆಗ ಝಾನ್ಸಿ ನಾನು ತಿನ್ನಲ್ಲ ಅಂದಾಗ ಯಾಕೆ ಬಂಗಾರ ಹಶ್ವಿಲ್ವಾ ಅಂತ ಕೇಳ್ತಾನೆ. ಹಸ್ವೇನೋ ಇದೆ, ಆದರೆ ಮನೇಲಿ ಇವಾಗ ಯಾರೂ ಇಲ್ವಲ್ಲ, ಅದಕ್ಕೆ ನಾವಿಬ್ರು ರೊಮ್ಯಾಂಟಿಕ್ ಆಗಿ ಇರುವ ಟೈಮ್ ಇದು ಅಂತ ಝಾನ್ಸಿ ಹೇಳ್ತಾಳೆ. ಆಗ ರಾಘು ಝಾನ್ಸಿ ಪುಟ್ಟ ತಿಂಡಿ ಫಸ್ಟು ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಅಂತ ಹೇಳ್ತಾನೆ. ಆಗ ಝಾನ್ಸಿ ನನಗೆ ನೀನು ತಿನ್ಸಿದ್ರೆ ಮಾತ್ರ ತಿನ್ನೋದು ಅಂದಾಗ ಆಗ ರಾಘು ನೀನೇನು ಚಿಕ್ಕ ಮಗುನ ಅಂದಾಗ ಝಾನ್ಸಿ ಹೌದು ಹಾಗೆ ಅನ್ಕೋ ಅಂತ ಹೇಳ್ತಾಳೆ. ರಾಘು ಸರಿ ಆಯಿತು ಮಾಡು ಅಂತ ಹೇಳ್ತಾನೆ. ಆಗ ಝಾನ್ಸಿ ಮಗು ಅಂದಮೇಲೆ ಅಷ್ಟೀಸೆಗೆ ತಿನ್ನುತ್ತಾ ಅಂತ ಎದ್ದು ಹೋಗಿ ನಿಂತ್ಕೊತಾಳೆ. ಝಾನ್ಸಿ ಇದು ತುಂಟು ಮಗು, ನಿನಗೆ ಅಷ್ಟೀಸೆಗೆ ಕೈ ಸಿಗಲ್ಲ, ಕ್ಯಾಚ್ ಮೀ ಅಂತ ಓಡ್ತಾಳೆ. ಆಗ ರಾಘು ಝಾನ್ಸಿ ಪ್ಲೀಸ್ ಒಂದು ತುತ್ತು ಅಂತ ಪ್ಲೀಸ್ ಪ್ಲೀಸ್ ಅಂತ ಓಡಾಡ್ತಾ ಇಲ್ಲಿ ಕಿಟಕಿಯಲ್ಲಿ ವಿಡಿಯೋ ಮಾಡ್ಕೊತಿದ್ದ ರಾಯ್ ಅನಿತಾಳನ್ನು ನೋಡಿ ಇವ್ರ್ಯಾವಾಗ ಎಂಟ್ರಿ ಕೊಟ್ರು ಅಂತ ಇಲ್ಲಿ ರಾಘುಗೆ ಝಾನ್ಸಿ ಊಟ ಮಾಡಿಸ್ತಾ ಇರ್ತಾನೆ. ಆಗ ರಾಘು ಇದು ನನ್ನ ತುತ್ತು ತಿನ್ನಲೇಬೇಕು ಅಂತ ಹೇಳಿದಾಗ ನನಗೆ ತುತ್ತು ಬೇಕಾಗಿಲ್ಲ ಮುತ್ತು ಬೇಕು ಅಂದಾಗ ಫಸ್ಟು ತಿನ್ನಲೇಬೇಕು ಅಂದಾಗ ರಾಘು ಅಂತ ಝಾನ್ಸಿ ಹೇಳ್ತಾಳೆ. ಆಗೆಲ್ಲ ಹಠ ಮಾಡಬಾರ್ದು, ಮಾಡು ಅಂತ ತಿನ್ನಿಸ್ತಾನೆ. ರಾಘು ಯಾಕೆ ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಝಾನ್ಸಿ ಕೇಳ್ತಾಳೆ. ಆಗ ರಾಘು ಹೆಣ್ಣು ಗಂಡನಿಗೋಸ್ಕರ ತನ್ನವ್ರನ್ನೇ ತ್ಯಾಗ ಮಾಡಿ ಬರ್ತಾಳೆ ಅಂತ ಗಂಡನಾದನು ಇಷ್ಟು ಪ್ರೀತಿ ಮಾಡಲಿಲ್ಲ ಅಂದರೆ ಆ ಪ್ರೀತಿಗೆ ಅವಮಾನ ಅಂತ ರಾಘು ಹೇಳ್ತಾನೆ. ಆಗ ಝಾನ್ಸಿ ರಾಘು ನಿನ್ನ ಪಡೆಯೋದಿಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆಗ ರಾಘು ಅಲ್ಲ ನಿನ್ನ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ತಗೋ ಇದೊಂದು ಲಾಸ್ಟ್ ತುತ್ತು ಅಂತ ತಿನ್ನಿಸ್ತಾನೆ. ದೃಷ್ಟಿ ತೆಗೆದು ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ ಅಂತ ರಾಘು ಹೋಗ್ತಾನೆ. ರಾಘು ಅಜ್ಜಿ ದೇವಸ್ಥಾನಕ್ಕೆ ರಾಘು ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ರಾಘು ಅವರ ಚಿಕ್ಕಮ್ಮ ಅವನಿಗೆ ಏನೋ ಕೆಲಸ ಇದೆ ಅಂತೆ ಅಂತ ಆಗ ರಾಘು ಅವರ ಚಿಕ್ಕಮ್ಮ ಕೆಲಸ ಮುಗಿಸ್ಕೊಂಡು ಇಷ್ಟೊತ್ತಿಗೆ ರಾಘು ಮನೆಗೆ ಬಂದಿರ್ತಾನೆ ಅಂತ ಹೇಳ್ತಾಳೆ. 2 ಕತ್ತೆಗಾಗೋ ಅಷ್ಟು ವಯಸ್ಸಾಗಿದೆ, ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವೇನೆ ಅಂತ ಹೇಳ್ತಾನೆ. ಅವಳೊಬ್ಳೆ ಮನೇಲಿರುವಾಗ ಅವನನ್ನ ಮನೆಗೆ ಬಿಡ್ಬೇಡಿ ಅಂತ ಹೇಳಿದ್ದೆ ಅಲ್ವಾ ಅಂತ ಅಜ್ಜಿ ಹೇಳ್ತಾಳೆ. ಇದೇನಾ ಅವರಿಬ್ರನ್ನ ದೂರ ಮಾಡೋ ರೀತಿ? ಇದು ನೀವು ಅವಳನ್ನ ಮನೆ ಬಿಟ್ಟು ಓಡಿಸೋಕೆ ಮಾಡಿರೋ ಪ್ಲಾನು. ಇದ್ರೆ ಏನಾಗುತ್ತೆ ಅಜ್ಜಿ, ಬೆಂಕಿ ಕಿಡಿನ ಹತ್ತಿ ಹತ್ರ ಇಟ್ರೆ ಹತ್ಕೊಂಡು ಉರಿದೋಗುತ್ತೆ, ಅವಳೇನು ಸಾಮಾನ್ಯದಳು ಅಂತ ಅನ್ಕೊಂಡಿದ್ದೀಯಾ ಅಂತ ಹೇಳ್ತಾಳೆ. ರಾಘು ಅವರ ಚಿಕ್ಕಮ್ಮ ಅವಳೇನೇ ಮಾಡೋದು ರಾಘು ಮನಸ್ಸು ಅವಳ ಕಡೆ ವಾಲಲ್ಲ ಅಂತ ಹೇಳ್ತಾಳೆ. ಆಗ ರಾಘು ಅವರ ಅಜ್ಜಿ ಸಾಕ್ ನಿಲ್ಸೆ, ಹೆಣ್ಣಿನ ವಯ್ಯಾರ ಸೋಲ್ದಲೇ ಇರೋ ಗಂಡಸೇ ಇಲ್ಲ ಅಂತ ಅವ್ರ ಅಜ್ಜಿ ಬೈತಾಳೆ. ಇಲ್ಲಿ ಝಾನ್ಸಿ ಯಜಮಾನ್ರೆ ಈ ಜನ್ಮಕ್ಕೆ ಮಾತ್ರ ನಾನು ನಿನ್ಗೆ ಹೆಂಡ್ತೀನಾ ಅಂತ ಕೇಳಿದಾಗ ಈ ಜನ್ಮಕ್ಕೆ ಮಾತ್ರ ಅಲ್ಲ 7 ಜನ್ಮಕ್ಕೂ ನೀನೇ ನನ್ನ ಹೆಂಡ್ತಿ ಅಂತ ರಾಘು ಹೇಳ್ತಾನೆ. ಥ್ಯಾಂಕ್ ಯು ರಾಘು, ಇವತ್ತು ಹೊರಗಡೆ ಕರ್ಕೊಂಡೋಗೋ ಪ್ರೋಗ್ರಾಮ್ ಇಲ್ವಾ ಅಂತ ಝಾನ್ಸಿ ಕೇಳಿದಾಗ ರಾಘು ಇವತ್ತು ಗಾಡಿಯಲ್ಲಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ತಾನೆ. ಆಗ ರಾಘು ಈಚೆ ಪಾನಿಪುರಿ ಕೂಡ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಝಾನ್ಸಿ ಆ ಪಾನಿಪುರಿನೂ ಕೂಡ ನೀನೇ ತಿನ್ನಿಸ್ಬೇಕು ಅಂತ ಹೇಳ್ತಾಳೆ. ಆಗ ಝಾನ್ಸಿ ನಾನು ಕೊಡಿಸಿದ್ದೀನಲ್ಲ ಆ ಬಟ್ಟೆ ಹಾಕ್ಕೊಂಬ ರಾಘು ಹೋಗೋಣ ಅಂತ, ನನಗೆ ಆ ಬಟ್ಟೆ ಅಂದರೆ ಇಷ್ಟ ಅಂತ ಹೇಳ್ತಾಳೆ. ಆಗ ರಾಘು ಸರಿ 2 ಮಿನಿಟ್ಸ್ ಬರ್ತೀನಿ ಚೇಂಜ್ ಮಾಡಿಕೊಂಡು ಅಂತ ಹೊರಡ್ತಾನೆ. ಆಗ ಝಾನ್ಸಿ ಅನಿತಾಳನ್ನ ನೋಡಿ ಹಾಯ್ ಅನಿತಾ ಅಂತ ಹೇಳ್ತಾಳೆ. ಆಗ ಅನಿತಾ ಮನೇಲಿ ಯಾರೂ ಇಲ್ವಾ ಅಂದಿದ್ದಕ್ಕೆ ಝಾನ್ಸಿ ಇಲ್ದಲೇ ಇರೋದಕ್ಕೇನೆ ನಾನು ನಮ್ಮ ಯಜಮಾನ್ರು ಪ್ರೇವಸಿಯಿಂದ ಇರೋದು ಅಂತ ಹೇಳ್ತಾಳೆ ಅನಿತಾಗೆ. ಆಗ ಝಾನ್ಸಿ ಅನಿತಾ ಬಾ ಒಳಗಡೆ ಅಂತ ಕರೀತಾಳೆ. ಅತಿಥಿ ಸತ್ಕಾರದ ಅವಶ್ಯಕತೆ ನನಗಿಲ್ಲ ಅಂತ ಹೊರಡ್ತಾ ಇರ್ಬೇಕಾ ರಾಘು ಮನೆಯವರು ಬರ್ತಾರೆ. ಆಗ ಪಲ್ಲವಿ ಅನಿತಾ ನೀನು ಯಾವಾಗ ಬಂದೆ ಬಾ ಒಳಗಡೆ ಅಂತ ಕರೀತಾಳೆ. ಕೇಳ್ತಾ ಇರೋದು ಯಾವಾಗ ಬಂದೆ ಅಂತನೋ ಅಥವಾ ಯಾಕೆ ಬಂದೆ ಅಂತನೋ ಪಲ್ಲವಿ. ರಾಘು ಅವರ ಚಿಕ್ಕಮ್ಮ ಯಾಕೆ ಅನಿತಾ ಹಾಗೆ ಮಾತಾಡ್ತಾ ಇದ್ಯಾ ಅಂದಾಗ ಅನಿತಾ ಇನ್ಯಾಗ ಮಾತಾಡಬೇಕು ಹೇಳಿ ಅಂತ ಕೇಳ್ತಾಳೆ. ಪಲ್ಲವಿ ಯಾಕೆ ಸುಳ್ಳು ಹೇಳ್ದೆ ಅಂತ ಅನಿತಾ ಕೇಳ್ತಾಳೆ. ಸುಳ್ಳ? ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ಯಾ? ಝಾನ್ಸಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂದಲ್ಲ, ಆ ವಿಚಾರದ ಬಗ್ಗೆ ಮಾತಾಡ್ತಾ ಇರೋದು ಅಂತ ಅನಿತಾ ಹೇಳ್ತಾಳೆ. ನಿಮ್ಮ ಈ ಡ್ರಾಮಾ ಸಾಕು ಮಾಡ್ತೀರಾ, ಸುಳ್ಳು ಹೇಳೋ ಅವಶ್ಯಕತೆ ಆದರೂ ಏನಿದೆ ಅಂತ ಅನಿತಾ ಕೂಗಾಡ್ತಾಳೆ. ನಂಬಿಸಿ ಮೋಸ ಮಾಡೋ ಅನಿವಾರ್ಯತೆ ಆದರೂ ಏನಿತ್ತು? ಅವಳು ಓಡೋಗ್ತಾಳ? ಎಲ್ಲಿಗೂ ಓಡೋಗಲ್ಲ, ಪರ್ಮನೆಂಟಾಗಿ ಇಲ್ಲೇ ಇರ್ತಾಳೆ ಅಂತ ಅನಿತಾ ಹೇಳ್ತಾಳೆ. ಸುಮ್ಮನೆ ಏನೇನೋ ಹೇಳಿ ನನ್ನ ಬಕ್ರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ ಅನಿತಾ.
ಆಗ ರಾಘು ಅವರ ಚಿಕ್ಕಮ್ಮ ಅವಳಿಲ್ಲೇ ಇರ್ತಾಳೆ ಅಂತ ಹೇಗೆ ಹೇಳ್ತೀಯಮ್ಮ ಅನಿತಾ ಅಂತ ಕೇಳಿದಾಗ ಒಳಗಡೆ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮ್ಗೇನೆ ಅಂತ ಅನಿತಾ ಹೇಳ್ತಾಳೆ. ಗಂಡ ಹೆಂಡತಿ ಇಬ್ರು ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇರ್ತಾರೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡೋದಕ್ಕೆ ನಾನು ಇಲ್ಲಿಗೆ ಬರ್ಬೇಕಿತ್ತ ಅಂತ ಅನಿತಾ ಹೋಗ್ತಾಳೆ.